ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾರು ಏನ್ ಬಾಬಾ ಮಲಗಿಸುವ ನಾನೇ ಮುಡಿಸ್ತೀನಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ಚೆಲುವ ಬೇಲೂರ ಚನ್ನ ಚೆಲುವ ಯಾಕೋ ಯಾಕೋ ನೀ ಕತ್ತಿ ನನ್ನ ಮನವ ಕತ್ತಳು ಮನಸ್ಸನ್ನ ಅವಳಂತ ಚೆಲುವೇನ ಸೆಳೆದಳು ಕಣ್ಣಿನಲೆ ಅದು ಅಂತ ನೋಟನ ಮೈ ಮರೆಸೋ ಬ್ಯೂಟಿನ. ಹೆಂಗೆ ಏನು ಸಾಹೇಬ್ರು ಮಲ್ಲಿಗೆ ಹೂವು ರೊಮ್ಯಾಂಟಿಕ್ ಸಾಂಗು ಏನ್ ಸಮಾಚಾರ? ಅದ ಜಾತ್ರೆ ಅಂತ ನಾನು ಮನೆಯಿಂದ ದೂರ ಇದ್ದೆ. ಹಂಗೂ ಅನ್ಸಿರ್ತದೆ ಪಾಪ ಗಂಡ ಜೊತೆಗಿಲ್ಲ ಅಂತವ. ಅಲ್ಲ ನಿಂಗಿಲ್ದೇ ಇದ್ದಿರ್ಬೋದು, ಆದ್ರೂ ನನ್ನ ಖುಷಿಗೆ ನನ್ನ ಎಂಡ್ರನ್ನ ಖುಷಿ ಪಡಿಸ್ಬೇಕು ಅಂತ ಓದಕ್ಕ ಬಂದೆ. ಓ ಅದೇ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ದೂರ ದೂರ ಇದ್ ಹೀರೋ ಹೀರೋಯಿನ್ ಒಂದಾಗ್ತಾರಲ್ಲ, ಹಂಗಾಯ್ತು. ಈ ಜೀವನದಾಗ ಆಗತ್ತಾನೆ ಈ ಸಿನಿಮಾದಲ್ಲಿ ತೋರ್ಸತ್ ಪಾರು. ಆದ್ರೆ ನೀನು ನನಗ್ ಮಾತ್ರ ಹೀರೋ. ನನಗೂ ಅಷ್ಟೇ, ನೀನು ಒಬ್ಬಳೆ ಹೀರೋಯಿನು, ನಾಯಕಿ, ಖಳನಾಯಕಿ. ಖಳನಾಯಕಿನ ತಮಾಷೆ ಮಾಡ್ದೆ ಪಾರು. ನಮ್ಮ ಮೈಕ್ಲೆಲ್ಲ ಹೇಳೋರು ಈ ಮದ್ವೆ ಆದ್ಮ್ಯಾಕೆ ಜೀವನ ಬರ್ಬಾದ್ ಆಗೋಯ್ತದೆ, ಹೆಂಡ್ತಿ ನೆಮ್ಮದಿನೇ ಕಿತ್ಕೊಂಡ್ಬಿಡ್ತಾಳೆ ಅಂತ. ಆದ್ರೆ ನಂಗೆ ಯಾವತ್ತಂಗ ಅನ್ಸಿಲ್ಲ ಪಾರು. ಮಾವ, ನನ್ ಪ್ರಕಾರ ದಾಂಪತ್ಯ ಅಂದ್ರೆ ಏನ್ ಗೊತ್ತಾ? ಮದ್ವೆ ಆಗಿದ್ರು ಆಗಿದೆ ಅಂತ ಅನ್ಸ್ತೇ ಇರೋದು. ಏನಂದೆ? ಏ ಪಾರೋ, ಓ ಬಿಡ್ತೋನು ಏನ್ ಮಾತಾಡಿಯ ಪಾರೋ? ಅಯ್ಯೋ ಮಾವ, ನಾನು ಹಂಗೆ ಹೇಳಿದ್ದಲ್ಲ, ತಪ್ಪಾಗಿ ತಿಳ್ಕೊಬೇಡ. ನಾನು ಹೇಳಿದ ಹೆಂಗೆ ಗೊತ್ತಾ? ಅಯ್ಯೋ ಮದುವೆ ಆಗೋಕ್ಕೂ ಮುಂಚೆ ತುಂಬ ಚೆನ್ನಾಗಿದ್ವಿ, ಮದುವೆ ಆದಮೇಲೆ ಚೆನ್ನಾಗೇ ಇಲ್ವಲ್ಲ ಅಂತ ಅನ್ಸ್ಬಾರ್ದು. ಅದ್ರ ಬದಲು ಮದುವೆಗೂ ಮುಂಚೆ ಚೆನ್ನಾಗಿದ್ವಿ, ಮದುವೆ ಆದಮೇಲೆ ಇನ್ನೂ ಚೆನ್ನಾಗಿದ್ದೀವಿ ಅಂತ ಅನ್ಸ್ಬೇಕು. ಅಥವಾ ಮದುವೆ ಮುಂಚೆ ಚೆನ್ನಾಗಿರ್ಲಿಲ್ಲ, ಮದುವೆ ಆದಮೇಲೆ ಸೂಪರ್ ಆಗಿದ್ದೀವಿ ಅಂತ ಅನ್ಸ್ಬೇಕು. ನಾನು ಹಂಗೆ ಹೇಳಿದ್ದು. ಹಂಗಾರ ದಿಟ ಪಾರೋ, ಅದ್ ನಾವು ಒಪ್ಕೋತೀನಿ. ನಂಗೂ ಹಂಗೆ ಅನ್ಸ್ತದೆ. ಈ ಗಂಡ ಹೆಂಡ್ರ ಸಂಬಂಧ ಹೆಂಗಿರ್ಬೇಕು ಅಂದ್ರೆ, ಗಂಡ ತನಗ್ ತಾನೇ ನಾನೇ ಒಳ್ಳೆಯವನು ಅಥವಾ ಹೆಂಡ್ರು ನನಗ್ ನಾನೇ ಒಳ್ಳೆಯವಳು ಅಂತ ಅನ್ಕೋಬಾರ್ದು. ಅದು ಒಳ್ಳೆ ಜೋಡಿ ಲಕ್ಷಣ ಅಲ್ಲ. ಗಂಡ ಅನ್ಕೋಬೇಕು ನನಗಿಂತ ನನ್ನ ಹೆಂಡ್ರು ಒಳ್ಳೆಯವಳಪ್ಪ ಅಂತ. ಅದು ಹೆಂಡ್ರು ನನಗಿಂತ ನನ್ನ ಗಂಡ ಬೋ ಒಳ್ಳೆಯವನು ಅಂತ ಅನ್ಕೋಬೇಕು. ಆವಾಗ್ಲೇ ಒಂದು ಒಳ್ಳೆ ಸಂಸಾರ ಅನ್ಸ್ಕೊಳ್ಳೋದು, ಅದೊಂದು ಜೋಡಿ ಅಂತ ಅನ್ಸ್ಕೊಳ್ಳೋದು. ಅಪ್ಪ, ನನ್ನ ಗಂಡ ನನಗಿಂತ 100 ಪಟ್ಟು ಒಳ್ಳೆಯವರು. ನನ್ನ ಹೆಂಡ್ರು ನನಗಿಂತ 1000 ಪಟ್ಟು ಒಳ್ಳೆಯವಳು. ಪಾರು, ಆಮ್ಯಾಕೆ ಇನ್ನೊಂದು ದಿವಸ ನಿಂಗೆ ಹೇಳ್ಬೇಕು ಅಂತಿದ್ದೆ. ನಾನು ಮಾದಪ್ಪನ ಮನೆಗೆ ಹೋಗಿದ್ದೆ. ನಾನು ಆ ಮನೆಗೆ ಹೋಗಿದ್ದೆ ಶಾಂತಮ್ಮನ ಮಕ್ಕ ನೋಡುಮ ಅಂತವ. ಆದ್ರೆ ಅದ್ ಏನು ಮಾಯೇನೋ ಏನೋ ಗೊತ್ತಾಗ್ತಿಲ್ಲ ಪಾರು. ಅಲ್ಲ, ನಾ ಏಟೊಂದು ಗೀತ ಮಾದಪ್ಪನ ಮನೆಗೆ ಹೋಗಿದ್ದೀನಿ, ಒಂದ್ ಗೀತಾನು ಶಾಂತಮ್ಮನ ಮುಖನ ನೋಡಕ್ಕೆ ಆಗಿಲ್ಲ. ಅಲ್ಲ, ನಾನು ಆ ಅಮ್ಮನ ಜೊತೆ ಅಡಿಗೆ ಮಾಡಿವ್ನಿ, ನಕ್ಕಿವ್ನಿ, ಆದ್ರೆ ಇದೆಂತ ವಿಚಿತ್ರ ನೋಡು, ಮಗ ಮಾತ್ರ ನೋಡಿಲ್ಲ. ಅದೇನೋ ಹೇಳ್ತಾರಲ್ಲ, ಈ ಹೆಣ್ಣಿನ ಋಣ, ಮಣ್ಣಿನ ಋಣ, ಚಿನ್ನದ ಋಣ ಅಂತ, ಹಂಗೆಯ ಈ ಶಾಂತಮ್ಮನ ಮಕ ನೋಡೋ ಋಣ ನಂಗೆ ಯಾವಾಗ ಬರ್ತದೋ ಏನೋ. ಅವ್ರನ್ನ ನೋಡೋದಕ್ಕೆ ತಾಯಿ ಅನ್ನೋ ಋಣನೇ ಸಾಕು ಮಾವ. ಆದಷ್ಟು ಬೇಗ ಆ ಋಣದ ಭಾರ ಜಾಸ್ತಿ ಆಗಲಿ ಅಂತ ಹಾರೈಸ್ತೀನಿ. ತಾಯಿ ಪ್ರೀತಿನೇ ಸಿಗ್ದಿರೋ ನಿಮ್ಗೆಲ್ಲರಿಗೂ ಆ ತಾಯಿ ಪ್ರೀತಿ ಸಿಗ್ಲೇಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.